ಉಪಕದನ ಗೆಲ್ಲಲು ಕೇಸರಿ ನಾಯಕರ ತಂತ್ರ. ಕೇಸರಿ ಕಲಿಗಳಿಗೆ ಇವತ್ತು ಬಿ ಫಾರಂ ವಿತರಣೆ. ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಬಿ ಫಾರಂ ವಿತರಣೆ. ಉಪಕದನವನ್ನ ಗೆಲ್ಲಲು ಕೇಸರಿ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಕೇಸರಿ ಕಲಿಗಳಿಗೆ ಇವತ್ತು ಬಿ ಫಾರಂ ವಿತರಣೆಯನ್ನ ಮಾಡಲಾಗಿದೆ. ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಬಿ ಫಾರಂ ವಿತರಣೆ. ಈಗಾಗಲೇ ಬಿ ಫಾರಂಗಳಿಗೆ ಬಿವೈವಿ ಸಹಿಯನ್ನ ಹಾಕಿದ್ದಾರೆ. ಬಾಗಲಕೋಟೆ ಅಭ್ಯರ್ಥಿ ವೀರಣ್ಣ ಚರಂತಿಮಠ, ದಾವಣಗೆರೆ ದಕ್ಷಿಣ ಅಭ್ಯರ್ಥಿ ಶ್ರೀನಿವಾಸ್ ದಾಸ ಇಬ್ಬರಿಗೂ ಇವತ್ತೇ ಬಿ ಫಾರಂ ವಿತರಿಸಲಿರುವ ಬಿವೈ ವಿಜಯೇಂದ್ರ, ಬಿ ಫಾರಂ ಕೊಂಡೊಯ್ಯಲಿರುವ ಕಾರ್ಯದರ್ಶಿಗಳು ಸೋಮವಾರ ನಾಮಪತ್ರ ಕೂಡ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಒಟ್ನಲ್ಲೀಗ ಬಿಜೆಪಿಯವರು ಎರಡೂ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಸಕಲ ರೀತಿಯಲ್ಲೂ ಕೂಡ ಒಂದು ಕಡೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಇವತ್ತು ಬಿ ಫಾರಂ ವಿತರಣೆ ಕೂಡ ಮಾಡಲಿದ್ದಾರೆ. ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಇವತ್ತು ಈ ಒಂದು ಬಿ ಫಾರಂ ಅನ್ನ ವಿತರಣೆ ಕೂಡ ಮಾಡಲಾಗುತ್ತೆ. ಆಲ್ರೆಡಿ ಬಿವೈ ವಿಜಯೇಂದ್ರ ಅವರು ಆ ಒಂದು ಬಿ ಫಾರಂಗಳಿಗೆ ಸಿಗ್ನೇಚರ್ ಕೂಡ ಮಾಡಿದ್ದಾರೆ. ಬಾಗಲಕೋಟೆ ಅಭ್ಯರ್ಥಿಯಾಗಿ ವೀರಣ್ಣ ಚರಂತಿಮಠ ಇದ್ದಾರೆ, ದಾವಣಗೆರೆ ದಕ್ಷಿಣ ಅಭ್ಯರ್ಥಿಯಾಗಿ ಶ್ರೀನಿವಾಸ ದಾಸ್ ಅವರಿದ್ದಾರೆ. ಹಾಗಾಗಿ ಇಬ್ಬರಿಗೂ ಕೂಡ ಇವತ್ತೇ ಒಂದು ಬಿ ಫಾರಂ ವಿತರಣೆ ಮಾಡಲಿಕ್ಕೆ ಬಿವೈ ವಿಜಯೇಂದ್ರ ಅವರು ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಆ ಒಂದು ಬಿ ಫಾರಂಗೆ ಸಿಗ್ನೇಚರ್ ಅನ್ನು ಕೂಡ ಹಾಕಿದ್ದಾರೆ. ಇನ್ನು ಕಾರ್ಯದರ್ಶಿಗಳು ಆ ಒಂದು ಬಿ ಫಾರಂ ಅನ್ನ ಕೊಂಡೊಯ್ಯಲಿದ್ದಾರೆ. ಸೋಮವಾರ ನಾಮಪತ್ರವನ್ನು ಕೂಡ ವೀರಣ್ಣ ಅವರು ಸಲ್ಲಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಯಾಕೆಂತಂದ್ರೆ ಈಗ ಒಂದು ಪ್ರಚಾರವನ್ನು ಕೂಡ ಮಾಡಬೇಕಾಗುತ್ತೆ. ಎಲೆಕ್ಷನ್ ಹತ್ತಿರದಲ್ಲೇ ಇರೋದ್ರಿಂದ ಒಂದು ಬೈ ಎಲೆಕ್ಷನ್ ನಲ್ಲಿ ಗೆಲ್ಲಲೇಬೇಕಾದಂತಹ ಪರಿಸ್ಥಿತಿ ಬಿಜೆಪಿಯವ್ರಿಗೂ ಕೂಡ ಇದೆ, ಕಾಂಗ್ರೆಸ್ಗೂ ಕೂಡ ಇದೆ. ಒಂದು ಕಡೆ ಕಾಂಗ್ರೆಸ್ ಅವರು ಈ ಒಂದು ಬಾಗಲಕೋಟೆ ಆಗಿರಬಹುದು ಅಥವಾ ದಾವಣಗೆರೆ ಕ್ಷೇತ್ರವನ್ನ ನಾವು ಬಿಟ್ಟುಕೊಡಬಾರದು, ಏನೇ ಆದ್ರೂ ಕೂಡ ನಾವೇ ಅಲ್ಲಿ ಗೆಲುವನ್ನ ಸಾಧಿಸಬೇಕು ಅಂತ ಅವರಿಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದ್ರಿಂದ ಬಿಜೆಪಿಯವರು ಅಷ್ಟೇ ಆಲ್ರೆಡಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರೋದ್ರಿಂದ ಅಭ್ಯರ್ಥಿಗಳು ಆ ಒಂದು ಕ್ಷೇತ್ರವನ್ನ ತಮ್ಮ ವಶ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಸಿದ್ಧತೆಗಳು ಮಾಡ್ಕೊಳ್ಬೇಕು, ಯಾವ ರೀತಿ ಪ್ರಚಾರವನ್ನ ಮಾಡಬೇಕು ಅದೆಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಆಲ್ರೆಡಿ ಕಾಂಗ್ರೆಸ್ನ ಮಣಿಸ್ಲಿಕ್ಕೆ ಎಲ್ಲ ಸಿದ್ಧತೆಗಳು ಬೇಕು ಅದೆಲ್ಲವನ್ನು ಕೂಡ ಬಿಜೆಪಿಯವರು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸೋಮವಾರ ವೀರಣ್ಣ ಚರಂತಿಮಠ ಅವರು ಈ ಒಂದು ನಾಮಪತ್ರ ಸಲ್ಲಿಕೆ ಕೂಡ ಮಾಡಲಿದ್ದಾರೆ. ಒಟ್ಟಿನಲ್ಲಿ ಇವತ್ತು ಈ ಒಂದು ಬಿ ಫಾರಂ ಅನ್ನು ಕೂಡ ನೀಡಲಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ. ಆಲ್ರೆಡಿ ಬಿವೈ ವಿಜಯೇಂದ್ರ ಅವರು ಆ ಒಂದು ಬಿ ಫಾರಂಗೆ ಸಿಗ್ನೇಚರ್ ಅನ್ನು ಕೂಡ ಹಾಕಿದ್ದಾರೆ. ಕಾರ್ಯದರ್ಶಿಗಳು ಆ ಒಂದು ಬಿ ಫಾರಂ ಅನ್ನು ಕೊಂಡೊಯ್ಯಲಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.